ಅದಷ್ಟು ಹೋಟಗಳಲ್ಲಿ ರಾಕಿ ಜೊತೆಗೂಡಿ ಗಣೇಶ ಆರೂಢ ದಾಖಲಿಸ್ತಾರ ಇಲ್ಲಿ ಕಾದೊಡ್ಬೇಕಾಗ್ತದೆ. ಡ್ಯಾನಿ ಗಾಡ್ವಿನ್ ಐದರ ಮಧ್ಯ ಬೆರಸಿನ ಹೊಡೆದವರು ದಾಖಲಿಸುತ್ತ ಪ್ರಯತ್ನ ಮಾಡಿದ್ರು. ಯಕ್ಷಕವರ ಸೀಸನ್ ನಲ್ಲಿ 1-1 ಬದಲಿಗೆ ಅವಳಿಯ ಬದಲಿಗೆ ತ್ರಿವಳಿ ಓಟ, ತ್ರಿವಳಿಯ ಬದಲಿಗೆ 4ನೇ ಓಟ ಕೂಡ ಇಲ್ಲಿ ಪೂರೈಕೆಗೊಳಿಸ್ಕೊಳ್ತಾ ಇದ್ದಾರೆ. 4 ಓಟಗಳು ದಾಖಲಿಸಿಕೊಡ್ತಾ ಇದ್ದಾರೆ. ಇಶಾದ್ ಹೆಸರೇನಾ? ರೈತರ ಮಧ್ಯೆ ಔಟ್ ಪಡ್ಕೊಳ್ತಾ ಇದ್ದ ಹೊಂಟಿ ಔಟ್ ದಾಖಲಿಸುತ್ತ ಪ್ರಯತ್ನ ಮಾಡಿಕೊಡ್ತಾ ಇದ್ದಾರೆ. ಮುಗಿದ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಯುನೈಟೆಡ್ ತಂಡದ ಇರ್ಷಾದ್ ಆದಷ್ಟು ಬೇಗ ವೇದಿಕೆ ಬಳಿ ಬಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಪಡೆದುಕೊಳ್ಬೇಕಾಗ್ತದೆ. ಮತ್ತೆ ಬೇಯಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ಉದ್ದಾರೆ ಆಘಾತಗೊಳ್ತಾ ಇದೆ. ರನ್ಔಟ್ ಮಾದರಿಯಲ್ಲಿ ಉದ್ದರಿಯ ಗಾಥ ಅಂತಿಮ 3 ಎಸೆತ ಬಾಕಿ ಉಳಿತಾ ಇದೆ. ಅಂತಿಮ 3 ಎಸೆತ. ರಿವರ್ಶಿಪ್ ಕಾಣಬಲ್ಲದ ಪ್ರಯತ್ನ, ಸುಂದರತೆ ಹೊಡೆತ ಕೂಡ ಈ ಬಾರಿ 1ರ ಬದಿಗೆ ಅವಳಿ ಓಟವನ್ನ ಪ್ರಯತ್ನಿಸಿದ್ರು. ಒಂಟಿ ಓಟಕ್ಕೆ ತೃಪ್ತಿಗೊಳ್ತಾ ಇದ್ದಾರೆ. ಮುಖ್ಯವಾಗಿ ಒಂಟಿ ಓಟ ದಾಖಲಾತಿಗೆ ಆಡ್ತಾ ಇದೆ. ಅಂತಿಮ 2 ಚೆಂಡು ತಮ್ಮ ತಂಡಕ್ಕಾಗಿ ಅದಷ್ಟು ಓಟಗಳಲ್ಲಿ ದಾಖಲಿಸಿಕೊಡ್ತಾರೆ. ಕಾದಾಡಬೇಕಾಗ್ತದೆ. ಮುಂದೆ ನುಗ್ಗಿ ಸ್ಟೆಪ್ ಔಟ್ ಮಾಡಿ ಬೀಸುವಲ್ಲದ ಪ್ರಯತ್ನವನ್ನು ಮಾಡಿದ್ರು. ಇಲ್ಲಿ ಒಂಟಿ ಓಟ ದಾಖಲಾತಿ ಕಾಡ್ತಾ ಇದೆ. ಪೋಡಾತ್ರವಾಗಿ ಬಿದ್ದ ಚೆಂಡು ಸಿಂಗಲ್ ಮುಖಿರುವಾಗಿ ತಂಡದ ಒಟ್ಟಾರೆ ಗಳಿಕೆ 21ರಲ್ಲಿ ಸಾಕ್ತಾ ಇದೆ. ಅಂತಿಮ ಚೆಂಡು, ಇನ್ನಿಂಗ್ಸ್ ನ ಕಡೆಯ ಎಸೆತ. ಬೇತರವಾದ ಬೇರೋಸಿನ ಹೊಡೆತ ಸುಂದರತೆಯ ಕ್ಷೇತ್ರ ರಕ್ಷಣೆಯಲ್ಲಿ ಕಂಡು ಬರ್ತಾ ಇದೆ. ಬೋಧಿರಾತದ ವಿದ್ಯಾವಾನಕ್ಕಾಗಿ ಶಿವಾನಂದ್ ರವರನ್ನ ಪರಿಚಯಿಸಿಕೊಳ್ತಾ ಇದ್ದೇವೆ. ಸಾರಿ, ಕೋಚ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಬೋಧಿರಾತದ ವಿದ್ಯಾವಾನಕ್ಕಾಗಿ ಸತೀಶ್ ಬಡಿಪಾಲ್ ಅವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಹಲೋ, ಕರಾವಳಿ ಅಫಿಷಿಯಲ್ ಟ್ರೋಫಿ ದಾಂಡು ಚೆಂಡುಗಳ ಪ್ರತಿಷ್ಠಿತ 12 ತಂಡಗಳ ಪ್ರತಿಷ್ಠಿತ ಪಂದ್ಯಕೂಟ 2 ಬಲಿಷ್ಠ ತಂಡಗಳ ನಡುವೆ ನಡೀತಾ ಇರುವಂತದ್ದು. ಒಂದೆಡೆ ಮಲ್ನಾಡು ಬಲಿಷ್ಠ ತಂಡವಾಗಿ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ರೆ ಅವರನ್ನು ಎದುರಿಸ್ತಾ ಇದೆ ಸ್ಪಾರ್ಕಲ್ ಸ್ಪೋರ್ಟ್ಸ್. ಈ ಪಂದ್ಯಾಟವನ್ನು ಆಡ್ತಾ ಇದೆ. 2 ತಂಡಕ್ಕೂ ಕೂಡ ಡೂ ಆರ್ ಡೈ ಪಂದ್ಯ, ಮಾಡು ಇಲ್ಲವೇ ಮಾಡಿ.
ಅದ್ಯಾವ ತಂಡಕ್ಕೆ ಜಯ ಸಿಗ್ತದೆ ನೋಡ್ಬೇಕಾಗಿದೆ. ಆ ನಿಟ್ಟಲ್ಲಿ 24 ಓಟ್ಗಳ ಒಂದು ಟಾರ್ಗೆಟ್ ಅದ್ಯಾವ ರೀತಿಯ ಚೇಸ್ ಮಾಡ್ತಾರೆ ನೋಡ್ಬೇಕಾಗಿದೆ. 22 ಓಟ್ಗಳ ಟಾರ್ಗೆಟ್ ಇದೆ. 22 ಟಾರ್ಗೆಟ್. ಪೆರಂಪಲೆ ಭಾನು